ಜರ್ನಿ ವಿತ್ ಯಶಸ್ವಿ. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಥಂಬ್ನೇಲ್ನಲ್ಲಿ ನೋಡಿ ಗೊತ್ತಾಗಿದೆ ನಿಮಗೆ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಇದೆ, ಹಾಗಾಗಿ ಇವಾಗ ಬೆಳಗ್ಗೆ ಎದ್ದು ಸ್ನಾನ ಅದು ಮಾಡಿ ಫಸ್ಟು ದೇವ್ರ ದರ್ಶನಕ್ಕೆ ಹೋಗೋಣ ಅನ್ಕೊಂಡಿದ್ವಿ. ಸೊ ಇವತ್ತು ಗುರುವಾರ, ಸಾಯಿಬಾಬಾನ ವಾರ. ಸೊ ಇವತ್ತು ನಮ್ಮ ಆ್ಯನಿವರ್ಸರಿ ಬಂದಿದೆ, ಹಾಗಾಗಿ ಇವತ್ತು ಸಾಯಿ ಮಂದಿರಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ರೆಡಿ ಆಗಿದ್ದೀವಿ ಇಬ್ಬರು ಕೂಡ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. ಬೇಗ ಬೇಗ ದೇವ್ರಿಗೆ ಹೋಗಿ ಬರಬೇಕು, ಮತ್ತು ಇವರು ಸ್ಕೂಲ್ಗೆ ಹೋಗಬೇಕು. ಸೊ ಬನ್ನಿ, ದೇವಸ್ಥಾನ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ಇದೇ ನೋಡಿ ನಮ್ಮ ಚಿಕ್ಕೋಡಿಲಿರ್ತಕ್ಕಂಥ ಸಾಯಿ ಮಂದಿರ್. ಸೊ ಇವತ್ತು ಸಾಯಿಬಾಬಾನ ದರ್ಶನ ಪಡೆದುಕೊಳ್ಳೋದಕ್ಕೆ ನಾವು ಬಂದಿದ್ದೀವಿ. ನಮ್ಮ ಮನೆಯಿಂದ 1-2 ನಿಮಿಷದ ದಾರಿ ಅಷ್ಟೇ ಇದು. ಸೊ ಬೈಕ್ ಮೇಲೆ ಬಂದರೆ 1-2 ನಿಮಿಷ, ನಡ್ಕೊಳ್ತಾ ಬಂದರೆ ಒಂದು 5ರಿಂದ 7 ನಿಮಿಷ ಆಗ್ಬೋದು ಅಷ್ಟೇ. ಸೊ ಮೊದಲಿಗೆ ಇಲ್ಲಿ ಸಾಯಿಬಾಬಾ ಅವರ ಮೂರ್ತಿಯ ದರ್ಶನವನ್ನು ಪಡೆದುಕೊಂಡು ಆಮೇಲೆ ಒಳಗಡೆ ಹೋಗೋಣ ಬನ್ನಿ. ಹ್ಯಾಪಿ ಆ್ಯನಿವರ್ಸರಿ. ವಿಶ್ ಯು ದ ಸೇಮ್. ಇವಾಗ ನಾವು ಮಂದಿರದತ್ತ ಹೋಗ್ತಾ ಇದ್ದೀವಿ. ಇದೇ ನೋಡಿ ಸಾಯಿಬಾಬಾ ಮಂದಿರ. ಒಳಗಡೆ ದೇವರ ದರ್ಶನವನ್ನು ಮಾಡೋಣ ಬನ್ನಿ. ಸೊ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಹಾಗೆ ನಮ್ಮ ಜೀವನ ಕೂಡ ತುಂಬ ಚೆನ್ನಾಗಿರಲಿ ಅಂಥೇಳಿ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಳ್ಬೇಕು ಅಂಥೇಳಿ ಒಂದು 5 ನಿಮಿಷ ಕೂತ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಸೊ ಇವಾಗ ಮನೆಗೆ ರಿಟರ್ನ್ ಹೋಗಬೇಕು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲಾಗಿ ನಾನು ಹೋಳಿಗೆನ ಮಾಡಿದ್ದೀನಿ. ಹೋಳಿಗೆ, ಮಾವಿನಕಾಯಿ ಶ್ರೀಕರ್ಣಿ, ಹಾಗೆ ಅನ್ನ ಸಾಂಬಾರು ಸಂಡಿಗೆನ ಮಾಡಿದ್ದೀನಿ. ಸೊ ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಬೇಕು, ಟೈಮ್ ಆಗಿದೆ ಅವರಿಗೆ ಸ್ಕೂಲ್ಗೆ ಹೋಗೋಕ್ಕೆ. ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗಿದೆ. ಸೊ ಟೀ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಆದಂತಹ ಟೀ ರೆಡಿ ಆಗ್ತಾಯಿದೆ. ಸೊ ನಮ್ಮ ಚಿಕ್ಕೋಡಿಲಂತೂ ಫುಲ್ ಮಳೆ ಇದೆ ಫ್ರೆಂಡ್ಸ್, ನೋಡ್ಬೋದು ಯಾವ ಥರ ಇದೆ ಅಂಥೇಳಿ. ಸೊ ಹುಡುಗಿರೇನು ಫುಲ್ ಮಳೆ ಬರ್ತಾಯಿದೆ. ಅವರು ಹೊರಗಡೆ ಇದ್ದಾರೆ, ಟ್ಯೂಷನ್ ಸ್ಟಾರ್ಟ್ ಆಗಿದೆ. ಸೊ ಮಳೆ ಇದೆ ಅಲ್ವಾ, ಹಾಗಾಗಿ ಒಂದು ಟೀ ಕುಡಿಬೇಕು ಅಂಥೇಳಿ ಟೀ ಪ್ರಿಪೇರ್ನ ಮಾಡ್ತಾಯಿದ್ದೀನಿ. ಸೊ ಹಿಂದೆ ನೋಡ್ಬೋದು ಗುಡ್ಡ ಎಲ್ಲ ಎಷ್ಟು ಕ್ಲೈಮೇಟ್ ಯಾವ ಥರ ಆಗಿದೆ ಅಂಥೇಳಿ. ಫುಲ್ ಮಳೆ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಆಗಿರೋ ಟೀನ ಕುಡಿಯೋಣ ಬನ್ನಿ. ಪೇರೆಂಟ್ಸ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು ಸ್ಟೂಡೆಂಟ್ಸ್ನ. ಸೊ ಮಳೆ ಬಂತು, ಹಾಗಾಗಿ ಅವರು ಹೊರಗಡೆ ಕೂತಿದ್ದಾರೆ. ಅವ್ರಿಗೂ ಅಂತೇಳಿ ಟೀನ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬಿಸಿ ಬಿಸಿ ಆದಂತಹ ಟೀ ರೆಡಿಯಾಗಿದೆ. ಇವಾಗ ಹೋಗಿ ಹೊರಗಡೆ ಪೇರೆಂಟ್ಸಿಗೆ ಕೊಟ್ಟು ಬರ್ತೀನಿ. ಫುಲ್ ಜೋರು ಮಳೆ. ಈ ಮಳೆಯಲ್ಲಿ ಈ ಬಿಸಿ ಬಿಸಿ ಟೀನ ಎಂಜಾಯ್ ಮಾಡೋ ಮಜಾನೇ ಬೇರೆ. ಹಾಂ, ಏಲಕ್ಕಿ ಹಾಕಿರೋ ಸ್ಟ್ರಾಂಗ್ ಆಗಿರತಕ್ಕಂಥ ಟೀ ಸಖತ್ತಾಗಿದೆ. ಈವ್ನಿಂಗಲ್ಲಿ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಗೆ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸೊ ಮಕ್ಕಳೊಟ್ಟಿಗೆ ಸೆಲೆಬ್ರೇಷನ್ ಮಾಡೋದಂದರೆ ನಮಗೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ ಇದ್ದರೂ ಕೂಡ ಬರ್ಡೇ, ಆ್ಯನಿವರ್ಸರಿ ಸೆಲೆಬ್ರೇಷನ್ ನಾವು ಸ್ಟೂಡೆಂಟ್ಸ್ ಒಟ್ಟಿಗೆ ಮಾಡ್ಕೊಳ್ತೀವಿ. ಸೊ ಅದೇ ಥರ ಈ ವರ್ಷ ಕೂಡ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಮ್ಮ ಮುದ್ದು ಮಕ್ಕಳೊಟ್ಟಿಗೆ ಆಯಿತು. ಸೊ ತುಂಬ ಲೇಟಾಗಿತ್ತು ಟೈಮ್, ಹಾಗಾಗಿ ಕೆಲವೊಂದು ಸ್ಟೂಡೆಂಟ್ಸು ಬೇಗನೆ ಹೋದರು ಪೇರೆಂಟ್ಸ್ ಕರೆಯೋದಕ್ಕೆ ಬಂದಾಗ. ಹಾಗಾಗಿ ಅವರಿಗೆ ಟ್ರೀಟ್ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಸೊ ಫೈನಲಿ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಉಳಿದಿದ್ರು. ಇವರಿಗೆ ಇಲ್ಲೇ ಕೇಕು ಹಾಗೆ ಟ್ರೀಟ್ನ ಕೊಟ್ಟೆ. ಸ್ಟೂಡೆಂಟ್ಸ್ಗೆ ಅಂಥೇಳಿ ವೆಜ್ ಪಪ್ ತರಿಸಿದ್ವಿ. ವೆಜ್ ಪಪ್ ಹಾಗೆ ಕೇಕ್ನ ಸ್ಟೂಡೆಂಟ್ಸ್ ತುಂಬ ಎಂಜಾಯ್ ಮಾಡಿ ತಿಂದರು. ಸೊ ಟ್ರೀಟ್ ಎಲ್ಲ ಮುಗಿಸ್ಕೊಂಡು ಟೈಮ್ 8 ಗಂಟೆ ಆಯಿತು ಇವತ್ತು ಸ್ಟೂಡೆಂಟ್ಸ್ ಮನೆಗೆ ಹೋಗೋದಕ್ಕೆ. ಸೊ ಎಲ್ಲ ಟ್ರೀಟ್ ತಿಂದು ಅವರು ಕೂಡ ಮನೆಗೆ ಹೋದರು. ಫ್ರೆಂಡ್ಸ್, ಆ್ಯನಿವರ್ಸರಿ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು. ಸೊ ಇವಾಗ 8 ಗಂಟೆ ಆಗಿದೆ. ಸ್ಟೂಡೆಂಟ್ಸ್ ಎಲ್ಲನೂ ಇವಾಗ ಮನೆಗೆ ಹೋದರು. ಇವರು ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಏನು ಪ್ಲ್ಯಾನ್ ರೀ? ನೆಕ್ಸ್ಟ್ ಊಟಕ್ಕೆ ಹೊರಗಡೆ ರಾಕಿ ಏನೋದ? ಅಯ್ಯೋ ಹೋಯ್ತು. ಅದಕ್ಕೆ ಹೆದರ್ತಿದ್ದಾನೆ ಅವನು, ಅದಕ್ಕೆ ಬೊಗಳ್ತಾ ಇದ್ದಾನೆ. ಕಿವಿಗೆ ಹಾಗಾದ್ರೆ ಕಿವಿ ಬಾಡದಪ್ಪ.
ಅಲ್ಲಿ ಕೊಡೋದಲ್ರಿ. ನಾವು ರೂಮಲ್ಲಿ ಬಂದು ಕೂತ್ಕೊಂಡಿದ್ವಿ. ಸೊ ಇವನು ರೂಮಲ್ಲಿ ಬಂದಿದ್ದಾನೆ ನೋಡಿ. ಸೊ ಬೆಡ್ ಮೇಲೆ ಬಂದರೆ ಸಾಕು ಇವನು ಆಟ ಶುರು ಆಗುತ್ತೆ. ಇವನು ನನ್ನ ಮೇಲೆ ಕೂತ್ಕೊಳ್ಳೋದು ಈ ಥರ ಇವನಿಗೆ ಮಸಾಜ್ ಮಾಡ್ತಾ ಇರಬೇಕು. ಅದನ್ನು ಅವನು ಎಂಜಾಯ್ ಮಾಡ್ತಾ ಇರ್ತಾನೆ. ಹಾಗೆ ಏನೇನೋ ತರಲೆ ಮಾಡ್ತಾ ಇರ್ತಾನೆ. ಇವನೊಟ್ಟಿಗೆ ಟೈಮ್ ಯಾವ ಥರ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಮ್ಮ ರಾಕಿ ತುಂಬ ಗುಡ್ ಬಾಯ್ ರಾಕಿ ಇದ್ದಾನೆ ಅವನು. ಸೊ ಫ್ರೆಂಡ್ಸ್, ಇವತ್ತು ನೈಟ್ ಡಿನ್ನರ್ ಮಾಡೋದಕ್ಕೆ ನಾವು ಬಂದಿದ್ದೀವಿ ಟ್ಯಾಮ್ರಿನ್ ಹೋಟೆಲ್ಗೆ. ಹೋಟೆಲಲ್ಲಿ ನಮ್ಮ ಅಣ್ಣ ಅವರು ಕೇಕ್ ತೊಗೊಂಡು ಬಂದಿದ್ದರು. ಹಾಗಾಗಿ ಅಲ್ಲಿ ಮತ್ತೊಂದು ಸಲ ಕೇಕ್ ಕಟಿಂಗ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ಟ್ಯಾಮ್ರಿನ್ ಹೋಟೆಲ್ ಚಿಕ್ಕೋಡಿನಲ್ಲಿ ಇರ್ತಕ್ಕಂಥ ಪ್ಯೂರ್ ವೆಜ್ ಹೋಟೆಲ್, ಹಾಗೆ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುವಂತಹ ಒಂದು ಹೋಟೆಲ್ ಆಗಿದೆ. ಸೊ ನಾವು ಇವತ್ತು ವೆಜ್ ಊಟ ಮಾಡಬೇಕು ಅಂಥೇಳಿ ಹೋಟೆಲ್ ಟ್ಯಾಮ್ರಿನ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಕೇಕ್ ಕಟಿಂಗ್ ಕೂಡ ಆಯಿತು, ಸೆಲೆಬ್ರೇಷನ್ ತುಂಬ ಚೆನ್ನಾಗಾಯಿತು. ಅದಾದಮೇಲೆ ನೆಕ್ಸ್ಟು ಊಟ ಆರ್ಡರ್ ಮಾಡಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟ ಕೂಡ ಬರುತ್ತೆ. ಸೊ ಒಂದೊಳ್ಳೆ ರಾತ್ರಿ ಊಟನ ಸವಿಬೇಕು. ಸೊ ಕೇಕ್ನ ತಿನ್ನಿಸೋದ್ರ ಮೂಲಕ ಇವತ್ತಿನ ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ನಿಮಗೆ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್ ಯಾವ ಥರ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಇನ್ನು ಊಟ ಆರ್ಡರ್ ಮಾಡಿದ್ದೀವಿ, ಇನ್ನೇನು ಬರುತ್ತೆ. ಸೊ ಅಷ್ಟರಲ್ಲಿ ಎಲ್ಲರೂ ಲೈಟಾಗಿ ಕೇಕ್ ತಿಂತಾಯಿದ್ದೀವಿ. ಸೊ ಇವರು ಇಲ್ಲಿ ಕೇಕ್ನ ಟೇಸ್ಟ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಮನೇಲಿ ಕೂಡ ಬ್ಲ್ಯಾಕ್ ಫಾರೆಸ್ಟ್ ಕೇಕೇ ತಂದಿರೋದು. ಹಾಗೆ ಹೋಟ್ಲಲ್ಲೂ ಕೂಡ ಅದೇ ಕೇಕ್ನ ತೊಗೊಂಡು ಬಂದಿದ್ರು. ಫೈನಲಿ ನಮ್ಮ ಡಿನ್ನರ್ ಬಂದೇ ಬಿಡ್ತು ನೋಡಿ. ಸೊ ಇವತ್ತಿನ ಡಿನ್ನರ್ಗೆ ನಾವು ಕಾಜು ಪನ್ನೀರ್ ಮಸಾಲ ಹಾಗೆ ವೆಜ್ ಮರಾಠನ ಆರ್ಡರ್ ಮಾಡಿದ್ವಿ. ಸೊ ವೆಜ್ ಮರಾಠ ಅಂದರೆ ಎಲ್ಲ ವೆಜಿಟೇಬಲ್ಸ್ದು ಒಂದು ಬಾಲ್ ಥರ ಮಾಡಿರ್ತಾರೆ. ಸೊ ಅದನ್ನು ಗ್ರೇವಿ ಒಳಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಟೇಸ್ಟ್ ಸಖತ್ತಾಗಿತ್ತು. ತಿನ್ನೋದಕ್ಕೆ ಇದು ಗೋಬಿ ಮಂಚೂರಿದು ತಿಂತೀವಲ್ವ ಅದೇ ಥರ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಸೊ ಈ ಥರ ಇವತ್ತಿನ ನೈಟ್ ಡಿನ್ನರ್ ಆಗಿತ್ತು. ಹಾಗೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮಗೆ ನಮ್ಮ ಆ್ಯನಿವರ್ಸರಿ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ. ಮತ್ತೆ ಹೊಸ ಹೊಸ ವೀಡಿಯೋಗಳನ್ನು ಹಾಕ್ತಾ ಇರ್ತೀವಿ. ನಮಗೆ ಇದೇ ಥರ ನಿಮ್ಮ ಸಪೋರ್ಟ್ ಇರಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.